ಭೀಮನ ಅಮಾವಾಸ್ಯೆಯ ದಿನವೇ ಹೆಂಡತಿಯಿಂದ ಗಂಡನ ಭೀಕರ ಕೊಲೆ ಆಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಭೀಮನ ಅಮಾವಾಸ್ಯೆ ದಿನ ಗಂಡನ ಪೂಜೆ ಮಾಡಬೇಕಿದ್ದ ಪತ್ನಿ ಗಂಡನ ಕಥೆಯನ್ನೇ ಮುಗಿಸಿದ್ದಾಳೆ. ಗಂಡನನ್ನ ಕೊಂದ ಪತ್ನಿ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾಳೆ. ಕೋಲಾರ ತಾಲೂಕಿನ ಚನ್ನಸಂದ್ರ ಗ್ರಾಮದಲ್ಲಿ ಘಟನೆ ನಡೆದಿತ್ತು. 68 ವರ್ಷದ ನಾರಾಯಣಸ್ವಾಮಿ ಕೊಲೆಯಾದ ಪತಿಯಾಗಿದ್ದು, ಜಗದಾಂಬ ಕೊಲೆ ಮಾಡಿದ ಪತ್ನಿಯಾಗಿದ್ದಾಳೆ. ಗಂಡ ತಿಂದ ಊಟದಲ್ಲಿ 10 ನಿದ್ರೆ ಮಾತ್ರೆಗಳನ್ನ ಹಾಕಿ ಬಡಿಸಿದ್ದು, ನಿದ್ದೆ ಮಾತ್ರೆ ಬೆರೆಸಿದ ಊಟ ಮಾಡಿದ ಪತಿ ನಿದ್ರೆ ಮಾಡಿದ ನಂತರ ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾಳೆ. ಜಮೀನು ಮಾರಾಟ ಮಾಡಿದ ಹಣ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಕೊಲೆ ಮಾಡಿರುವುದಾಗಿ ಪತ್ನಿ ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾಳೆ. ಅಲ್ಲದೆ ಇರುವ ಜಮೀನನ್ನ ಮಾರಾಟ ಮಾಡುತ್ತಾನೆಂದು ಕೊಲೆ ಮಾಡಿರುವುದಾಗಿ ಹೇಳಿಕೆ ನೀಡಿದ್ದಾಳೆ. ಪತಿ ಪತ್ನಿ ಇಬ್ಬರು ಪ್ರತ್ಯೇಕವಾಗಿದ್ದರೆಂದು ತಿಳಿದು ಬಂದಿದ್ದ. ಹಣಕ್ಕಾಗಿ ಕಳೆದ 2-3 ದಿನಗಳಿಂದ ಪುಸಲಾಯಿಸಿ ತೋಟದ ಮನೆಗೆ ಕರೆತಂದು ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿದ ನಂತರ ಪೊಲೀಸ್ ಠಾಣೆಗೆ ಹೋದ ಪತ್ನಿ ದೂರು ಕೊಟ್ಟಿದ್ದು, ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಕೊಲೆಗೆ ಸಂಬಂಧಿಸಿ ಬಿಗ್ ಟ್ವಿಸ್ಟ್ ದೊರೆತಿದ್ದು, ತಾಯಿ ಮಗ ಸೇರಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ತಾಯಿ ಜಗದಾಂಬ ತಪ್ಪೊಪ್ಪಿಕೊಂಡು ಈಗಾಗಲೇ ಪೊಲೀಸರಿಗೆ ಶರಣಾಗಿದ್ದು, ಮಗನ ಮೇಲೆಯೂ ಅನುಮಾನ ಇರುವ ಕಾರಣ ಪೊಲೀಸರಿಂದ ಈ ಕೋನದಲ್ಲಿ ತನಿಖೆ ನಡೆಯುತ್ತಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.